ವಿಚಾರವಾಗಿ ವಾಗ್ವಾದ, ವಿಕೋಪಕ್ಕೆ ತಿರುಗಿದ ಗಲಾಟೆ, ಇಬ್ಬರು ಯುವಕರಿಗೆ ಚೂರಿ ಇರಿತ. ಸಮಯಕ್ಕೆ ಬಾರದ ಬಸ್, ಅಧಿಕಾರಿಗಳ ವಿರುದ್ಧ ಆಕ್ರೋಶ, ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು. ವಿವಿಧ ಬೇಡಿಕೆಗಳಿಗೆ ಆಗ್ರಹ, ಅಹೋರಾತ್ರಿ ಧರಣಿ, ಅಂಗನವಾಡಿ ಕಾರ್ಯಕರ್ತರ ಬೃಹತ್ ಪ್ರತಿಭಟನೆ. ಕೈಕೊಟ್ಟ ಸರ್ಕಾರಿ ಬಸ್, ಶಾರ್ಟ್ ಸರ್ಕ್ಯೂಟ್ ಆಗಿ ಆಕಸ್ಮಿಕ ಬೆಂಕಿ, ಆತಂಕಗೊಂಡ ಪ್ರಯಾಣಿಕರು. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಯುವತಿ ವಿಚಾರವಾಗಿ ನಾನಾ ನೀನಾ ಅಂದುಕೊಂಡು ಯುವಕರಿಬ್ಬರಿಗೆ ಕೋಳಿ ಚಾಕುವಿನಿಂದ ಹಿಗ್ಗಾಮುಗ್ಗಾ ಹಿರಿದು ಕುಟುಂಬ ಸಮೇತವಾಗಿ ಪರಾರಿಯಾಗಿರುವ ಘಟನೆ ನಡೆದಿದೆ. ಅದೆಲ್ಲಿ, ಅದೇನು ಸ್ಟೋರಿ ಅಂತೀರಾ? ಈ ವರದಿ ನೋಡಿ. ಅಯ್ಯೋ ಅಯ್ಯಯ್ಯೋ, ನನ್ನ ಮಕ್ಕಳಿಗೆ ಚಾಕುವಿನಿಂದ ಚುಚ್ಚಿದ್ದಾರೆ ಅಂತ ಕಣ್ಣೀರಿಡ್ತಾ ಓಡೋಡಿ ಬರ್ತಾ ಇರೋ ಪೋಷಕರು. ಇನ್ನೊಂದು ಕಡೆ ಕೃತ್ಯ ಎಸಗಿರೋ ಜಾಗವನ್ನ ಪರಿಶೀಲನೆ ನಡೆಸಿ ಸ್ಥಳೀಯರಿಂದ ಮಾಹಿತಿ ಕಲೆ ಹಾಕ್ತಾ ಇರೋ ಪೊಲೀಸರು. ಹೌದು, ಇಲ್ಲೊಂದು ಹುಡುಗಿ ವಿಚಾರವಾಗಿ ದೊಡ್ಡ ಘಟನೆಯೇ ನಡೆದು ಹೋಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕಂಡಕನಹಳ್ಳಿ ಗ್ರಾಮದ ಗಿರೀಶ್ ಮತ್ತು ಹರೀಶ್ ಇಬ್ಬರು ಸಂಬಂಧಿಕರು. ಅದೇ ಗ್ರಾಮದ ತೋಟದ ಮನೆಯ ಮಧುಷ್ ಗೌಡ ಎಂಬುವರ ನಡುವೆ 4-5 ತಿಂಗಳ ಹಿಂದೆಯಷ್ಟೇ ಪಕ್ಕದ ಗ್ರಾಮದ ಹುಡುಗಿಯ ವಿಚಾರವಾಗಿ ಗಲಾಟೆ ಆಗಿ ದೊಡ್ಡವರ ಸಮ್ಮುಖದಲ್ಲಿ ರಾಜಿ ಸಂಧಾನ ಮಾಡಿಕೊಂಡಿದ್ರು. ಆದರೆ ಎರಡೂ ಗುಂಪುಗಳ ನಡುವೆ ಹುಡುಗಿಯ ವಿಚಾರದ ಬೆಂಕಿ ಆರಿರಲಿಲ್ಲ. ಆಗಾಗ ಅಲ್ಲಲ್ಲಿ ಗುರಾಯಿಸೋದು, ಚಮಕಾಯಿಸೋದು ನಡೀತಾ ಇತ್ತು. ಮಂಗಳವಾರ ಅದೇನಾಯ್ತೋ ಏನೋ, ನಮ್ಮೂರಿಗೆ ಯಾಕೆ ಬಂದೆ, ಬರಬೇಡ ಅಂದಿರ್ಲಿಲ್ವಾ ಅಂತ ಮಧುಷ್ ಗೌಡ, ಹರೀಶ್, ಗಿರೀಶ್ ಫೋನ್ಗಳಲ್ಲೇ ಕಿತ್ತಾಡಿಕೊಂಡ್ರು. ತಾಕತ್ತಿದ್ರೆ ಅಲ್ಲಿಗೆ ಬಾ, ಇಲ್ಲಿಗೆ ಬಾ ಅಂತ ಹವಾಜ್ ಹಾಕೊಂಡಿದ್ದಾರೆ. ಈ ಮಾತುಗಳು ಮಿತಿ ಮೀರಿ ಹೋಗಿ ಕಂಡಕನಹಳ್ಳಿ ಗ್ರಾಮದ ಬಳಿ ಮಧುಷ್ ಗೌಡ ತನ್ನ ಪೋಷಕರ ಜೊತೆ ಬಂದು ಗಿರೀಶ್ ಮತ್ತು ಹರೀಶ್ ಮೇಲೆ ಜಗಳ ಮಾಡಿಕೊಂಡಿದ್ದಾರೆ. ಕೈ ಮಿಲಾಯಿಸಿಕೊಂಡಿದ್ದಾರೆ. ಇನ್ನು ಗಲಾಟೆ ವಿಕೋಪಕ್ಕೆ ಹೋಗಿ ಮಧುಷ್ ಗೌಡ ಅವರ ಪೋಷಕರು ಕೋಳಿ ಕೊಯ್ಯೋ ಚಾಕುವಿನಿಂದ ಇಬ್ಬರಿಗೂ ಚುಚ್ಚಿ ಹತ್ಯೆಗೆ ಯತ್ನಿಸಿದ್ದಾರೆ. ಸ್ಥಳಕ್ಕೆ ಸ್ಥಳೀಯರು ಓಡೋಡಿ ಬಂದಾಗ ಆರೋಪಿಗಳು ಪರಾರಿಯಾಗಿದ್ದಾರೆ. ಸರ್, ಹರೀಶ್ ಬಂದು ನಮ್ಮ ಅಣ್ಣನ ಮಗ ಮಗನೇ ಆಗಬೇಕು. ಗಿರೀಶ್ ಬಂದು ನಮ್ಮ ಅಕ್ಕನ ಮಗ, ಅಳಿಯ ಆಗಬೇಕು. ಸರ್, 4 ತಿಂಗಳ ಹಿಂದೆ ಯಾವುದೋ ಹುಡುಗಿ ವಿಚಾರದಲ್ಲಿ ಏನೋ ಚಿಲ್ಲಿಯಾಗಿ ಏನೋ ಮಾಡ್ಕೊಂಡವ್ರೆ. ನಾವು ಯಾಕೆ ಅಂತೇಳ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ಅದ್ರ ಸುದ್ದಿಗೆ ಹೋಗಿಲ್ಲ. ಅಲ್ಲಕ್ಕೆ ನಾವು ನ್ಯಾಯ ಪಂಚಿ ಸುಮ್ಮನೆ ಬೇಡ್ರ, ನಿಮ್ಗೆ ಬೇಡ ಸುಮ್ಮನೆ ಆಗೋದ್ವಿ. ಅದ್ರ ಸುದ್ದಿನೇ ಇಲ್ಲ 4 ತಿಂಗಳಿಂದ. ಏನೋ ನಾವು ತೋಟಗಳಲ್ಲಿ ಕೆಲಸ ಕಾರ್ಯ ಮಾಡ್ಕೊಂಡು ನಮ್ಮ ಜೀವನ ಮಾಡ್ಕೊಂಡಿದ್ವಿ. ನಿನ್ನೆ ಕರೆಕ್ಟಾಗಿ 3 ಗಂಟೆಗೆ ಸ್ಟಾರ್ಟ್ ಮಾಡೋರಂತ ನಮ್ಗೆ ಗೊತ್ತಿಲ್ಲ. ಫೋನ್ ಮಾಡಿಬಿಟ್ಟು, ನೀವು ಅಂಥ ನನ್ನ ಮಕ್ಕಳು, ಇಂಥ ನನ್ನ ಮಕ್ಕಳು, ಸಣ್ಣ ಜಾತಿ ನನ್ನ ಮಕ್ಕಳು, ಮೀಟ್ರ್ ಇದ್ದರೆ ನಮ್ಮೂರಾಗೆ ಬರ್ರಿ, ನಿಮ್ಗೆ ತಾಕತ್ತಿದ್ರೆ ಬರ್ರಿ, ಬಂದುಬಿಟ್ಟು ಹೋಗ್ರಿ ನೋಡೋಣ. ಇವನು ಮಧು ಅನ್ನೋನು ಅವರಪ್ಪನ ಚಂದ್ರಶೇಖರ್. ಇವೆಲ್ಲ ಮಾತಾಡ್ಕೊಂಡು ಇದು ಮಾಡಿಕೊಂಡು ನಡೆಸ್ಕೊಂಡವ್ರೆ. ಅಲ್ಲಿ ಮನೆ ಹತ್ರ ಕೆಲಸ ಇತ್ತು, ರಾಗಿ ಎಲ್ಲನೂ ಮೋಡ ಬರುತ್ತಲ್ಲ, ಎಲ್ಲ ರಾಗಿ ಎತ್ತಿಕ್ಬೇಕಾಗಿತ್ತು. ಎಲ್ಲ ನೋಡಿಕೊಂಡು ಇದು ಮಾಡಿಕೊಂಡು ನಾವು ಸಂಜೆ ನಮ್ಮ ಪಾಡಿಗೆ ನಾವು ಬಂದ್ವಿ. ನಮಗೇನು ಇದು ವಿಷಯನೇ ಗೊತ್ತಿಲ್ಲಲ್ಲ. ಕರೆಕ್ಟಾಗಿ 7:35 ನಂಗೆ ಫೋನ್ ಬಂತು. ಏನೋ ನಿಮ್ಮ ಹುಡುಗರು ಇಲ್ಲಿ ಕಿತ್ತಾಡ್ಕೊತಾರೆ ಅಂತ. ಹಂಗೆ ಇಮಿಡಿಯೇಟ್ಲಿ ನಮ್ಮ ಹುಡುಗರಿಗೆ ಫೋನ್ ಮಾಡಿದೆ ಫಸ್ಟ್. ಕತ್ಲಪ್ಪ, ಏನೋ ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಬಂದುಬಿಡ್ರಿ ಊರಿಗೆ. ಫೋನ್ ಮಾಡಿ ಫೋನ್ ಇಕ್ಕಿದ್ದು 2 ನಿಮಿಷಕ್ಕೆ ಇಲ್ಲಿ ಬಂದಿದ್ದೀನಿ ಸರ್. ಅಷ್ಟೊತ್ತಿಗೆ ಹೊಡೆದು ಮಲಗಿಸವ್ರೆ. ಎಲ್ಲಿ ನೋಡಿದ್ರು ಕೋಳಿ ಚಾಕುಗಳಿಂದ ಹೊಡೆದಿರೋದು. ಎಲ್ಲಿ ನೋಡಿದ್ರು 1 ಇಂಚು 1.5 ಇಂಚು ಹೋಗೈತೆ ಸರ್. ಅಲ್ಲೊಬ್ಬನ್ನ ಮಲಗಿಸಿದ್ದಾರೆ. ಬಂದು ಏನು ಸರ್ ಮಾಡ್ಬೇಕು ನಾವು? ಅದೇ ಅವನು ಇದು ಮಧು ಅನ್ನೋನು, ಅವರಪ್ಪ ಚಂದ್ರನು, ಅವ್ರ ಅಣ್ಣ ಚಂದ್ರನ ತಮ್ಮ ಶಂಕರ್ನು, ಅವರಪ್ಪ ಗೋಪಾಲಪ್ಪ, ಎಲ್ಲರೂ ಇಲ್ಲಿ ಎಲ್ಲ ಇದ್ರಲ್ಲ ಅವರೇ ಸೇರ್ಕೊಂಡು ಬಿಡಿಸೋರು. ಬರೋಷ್ಟೊತ್ತಿಗೆ ಕತ್ಲಲ್ಲ, ಈ ಕಡೆ ಲೈಟ್ ಆ ಕಡೆ ಇರೋದು, ಈ ಕಡೆ ಕತ್ಲು. ರೈಜರ್ಗಳಲ್ಲಿ ಎಳೆದು ಬಿಸಾಕೋರು. ರೈಜರಲ್ಲಿ ಹೊಡೆಯೋಂಥದ್ದು ಅಂಥ ಗಲಾಟೆನೇ ಅಲ್ಲ ಸರ್. ಏನೋ ಹುಡುಗರು ನೀನು ನಾನಷ್ಟು ಅಂದ್ಕೊಂಡಿದ್ರೆ ದೊಡ್ಡವ್ರು ಬಂದು ನ್ಯಾಯ ಹೇಳ್ಬೇಕು. ಬೇಡಪ್ಪ ಸರಿ ಅಂತಿಲ್ಲ, ನಮಗಾದರೂ ಫೋನ್ ಮಾಡಿ ಇನ್ಫಾರ್ಮ್ ಮಾಡಬೇಕು. ಅವ್ರ ಅಪ್ಪನಾದವನೇ ಫಸ್ಟೇ ಚಾಕುಗಳು ರೆಡಿ ಮಾಡ್ಕೊಂಡು ಚಾಕುಗಳಲ್ಲಿ ಹೊಡೆದ್ರೆ ಏನು ಸರ್ ಮಾಡ್ಬೇಕು ನಾವು? ಹೆಂಗೆ ಸರ್ ಬದುಕಬೇಕು ನೀವು ಹೇಳಿ? ತಗೊಂಡೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಆಗಲ್ಲ ಅಂದರು. ಆಮೇಲೆ ಅಲ್ಲಿಂದ ಇದು ಬೆಂಗಳೂರು ಬಾಪ್ಟಿಸ್ಟಿಗೆ ಕಳಿಸಿದ್ವಿ. ನೆನ್ನೆಯಿಂದ ICUನಲ್ಲಿದ್ದಾರೆ. ಈಗೋ ನಮ್ಮ ಮಕ ನೋಡೋಕೆ ಬಿಟ್ಟಿಲ್ಲ. ಒಬ್ರಿಗೆ ಆಪ್ರೇಷನ್ ಆಗಿದೆ,
ಫುಲ್ ಕರಳುವರೆಗೂ ಹೋಗಿದೆಯಂತೆ ಚಾಕು. ಇನ್ನೊಬ್ಬರಿಗೆ ಬೆನ್ನಲ್ಲಿ ಹಾಕಿದ್ದಾರೆ, ಅದಿನ್ನೇನು ಸ್ವಲ್ಪ ಕಮ್ಮಿ ಇದೆಯಂತೆ, ಸ್ವಲ್ಪ ಜಸ್ಟ್ ಹಿಂದ್ಗಡೆ ಲಿವರ್ ಪಕ್ಕದಲ್ಲಿ. ಈ ರೀತಿ ಹುಡುಗಿ ವಿಚಾರಕ್ಕೆ ಹಿಂಗೆ ಮಾಡಿದ್ರೆ ತಪ್ಪಲ್ಲ ಸರ್. ನನ್ನ ಹೆಸರು ಮಂಜು ಅಂತ ಸರ್. ಇನ್ನು ಮಂಗಳವಾರ ಯುವತಿಯ ವಿಚಾರವಾಗಿ ಗಲಾಟೆಯಾಗಿ ಮಧುಷ್ ಗೌಡ ಮತ್ತು ಅವರ ಪೋಷಕರು ಯಾವಾಗ ಗಿರೀಶ್ ಮತ್ತು ಹರೀಶ್ ಮೇಲೆ ಚಾಕುವಿನಿಂದ ಚುಚ್ಚಿದ್ರೋ ಈ ವಿಚಾರ ದೊಡ್ಡದಾಗ್ತಾ ಇದ್ದಂತೆ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ರಕ್ತಸ್ರಾವವಾಗಿ ಬಿದ್ದಿದ್ದ ಇಬ್ಬರು ಯುವಕರನ್ನ ಪೋಷಕರು ಸ್ಥಳೀಯರು ಜಿಲ್ಲಾಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ರವಾನಿಸಿದ್ದಾರೆ. ಇನ್ನು ಘಟನೆ ನಡೆದ ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಪೊಲೀಸ್ ತಂಡ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ನಡೆಸಿ ಸ್ಥಳೀಯರಿಂದ ಮಾಹಿತಿ ಪಡ್ಕೊಂಡಿದ್ದಾರೆ. ನಿನ್ನೆ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕಂಡಕನಹಳ್ಳಿ ಊರಲ್ಲಿ ಲೇಟ್ ಈವ್ನಿಂಗ್ ಅರೌಂಡ್ 8ವರೆಗೆ ಒಂದು ಇನ್ಸಿಡೆಂಟ್ ಆಗಿದೆ. ಆ ಇನ್ಸಿಡೆಂಟ್ನ ಮಾಹಿತಿ ಪ್ರಕಾರ ಎರಡು ಸೈಡಿಂದ ಹಳೆ ವಿಚಾರ ಬಗ್ಗೆ ಏನಾದರೂ ಗಲಾಟೆ ಸ್ಟಾರ್ಟ್ ಆಗಿದೆ. ಸೊ ಆ ಟೈಮ್ಗೆ ಏನಾದರೂ ಸ್ಟ್ಯಾಬಿಂಗ್ ವಗೇರಾ ಕೂಡ ಆಗಿದೆ. ಇಬ್ಬರು ಜನ ಗಾಯಲು ಆಗಿದೆ. ಅವರಿಗೆ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವ್ರದ್ದು ಟ್ರೀಟ್ಮೆಂಟ್ ನಡ್ತಾ ಇದೆ. ಔಟ್ ಆಫ್ ಡೇಂಜರ್ ಇದ್ದಾರೆ. ಸೊ ನಮ್ಮ ಮಾಹಿತಿ ಪ್ರಕಾರ ಮೂರು ಜನರು ಅವರಿಗೆ ಹಳೆ ಗಲಾಟ ವಿಚಾರ ಬಗ್ಗೆ ಅಟ್ಯಾಕ್ ಮಾಡಿದ್ದಾರೆ. ಸೊ ಒಬ್ಬರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಇಬ್ಬರು ಜನ ಬೇರೆ ಅಬ್ಸ್ಕಾಂಡಿಂಗ್ ಇದ್ದಾರೆ. ಏನಾದರೂ ಲವ್ ಅಫೇರ್ದು ಕೂಡ ಈ ಥರ ಮಾಹಿತಿ ಬರ್ತಾ ಇದೆ. ಸೊ ನಾವು ಎಲ್ಲ ವೆರಿಫೈ ಮಾಡ್ತಾ ಇದ್ದೀವಿ. ಮತ್ತು ಊರಲ್ಲಿ ನಾವು ಸ್ಟಾಫ್ ಕೂಡ ಡೆಪ್ಯೂಟ್ ಮಾಡಿದ್ದೀವಿ. ಸೊ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ, ಏನೂ ಸಮಸ್ಯೆ ಇಲ್ಲ. ಹುಡುಗಿ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಈ ಥರ ಮಾಹಿತಿ ನಮ್ಮ ಗಮನಕ್ಕೆ ಬಂದಿದೆ ಕಿ ಹಳೆ ವಿಚಾರ ಬಗ್ಗೆ ಮೊದಲೇ 5-6 ತಿಂಗಳು ಹಿಂದೆ ಕೂಡ ಏನಾದರೂ ರಾಜಿ ಪಂಚಾಯಿತಿ ಆಗಿದೆ. ಏನಾದರೂ ಅಫೇರ್ ವಗೇರಾ ಇದೆ ಹುಡುಗಿದು. ಆ ವಿಚಾರ ಬಗ್ಗೆ ಎರಡು ಸೈಡಿಂದ ಮತ್ತೆ ನಿನ್ನೆ ರಾತ್ರಿ ಗಲಾಟ ಆಗಿದೆ. ಸೊ ಈಗ ನಾವು ಅದನ್ನು ಕನ್ಫರ್ಮ್ ಮಾಡ್ತಾ ಇದ್ದೀವಿ. ಮತ್ತು ಆರೋಪಿಗೆ ಅರೆಸ್ಟ್ ಮಾಡ್ತೀವಿ. ತೋ ಎಲ್ಲ ಕ್ಲಿಯರ್ ಆಗುತ್ತೆ ಏನಾಗಿದೆ ಇನ್ಸಿಡೆಂಟ್. ನೋಡಿ, ಅವರಿಗೆ ಸ್ಟ್ಯಾಬಿಂಗ್ ಇಂಜುರೀಸ್ ಇದೆ, ಬ್ಯಾಕ್ ಸೈಡ್ ಇದೆ, ಮತ್ತು ಸ್ಟಮಕ್ ಮೇಲೆ ಕೂಡ ಇದೆ. ಸೊ ಇಬ್ಬರು ಜನಗೆ ಬೇರೆ ಬೇರೆ ಇಂಜುರೀಸ್ ಇದೆ. ಈಗ ಟ್ರೀಟ್ಮೆಂಟ್ ನಡ್ತಾ ಇದೆ. ಸೊ ಡಾಕ್ಟರಿಂದ ನಾವು ಫೈನಲ್ ರಿಪೋರ್ಟ್ ತಗೊಳ್ತೀವಿ ಎಷ್ಟು ಇಂಜುರೀಸ್ ಆಗಿದೆ ಎಕ್ಸಾಕ್ಟ್ ಮತ್ತು ಎಷ್ಟು ಡೀಪ್ ಇದೆ. ನಮ್ಮ ಮಾಹಿತಿ ಪ್ರಕಾರ ಏನು ಚಿಕ್ಕದು ಚಾಕು ವಗೇರಾ ಕೋಲಿ ಪಂಡ್ಯ ವಗೇರಾ ಅಲ್ಲಿ ಯೂಸ್ ಮಾಡ್ತಾರೆ, ಆ ಥರದ್ದು ಏನಾದರೂ ಯೂಸ್ ಮಾಡಿ ಅಟ್ಯಾಕ್ ಮಾಡಿದ್ದಾರೆ ಅವರಿಗೆ. ಸೊ ಡಾಕ್ಟರಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡ್ತೀವಿ ಹೇಗೆ ಥರದ್ದು ನೈಫ್ ಯೂಸ್ ಆಗಿದೆ ಮತ್ತು ಎಷ್ಟು ಇಂಜುರೀಸ್ ಆಗಿದೆ, ಎಷ್ಟು ಡೀಪ್ ಇದೆ. ಪ್ಲಾನ್ ಮಾಡಿ ಏನಾದರೂ ಮಾಡಿದ್ರೆ ನೋಡಿ, ಈ ಥರ ಎಲ್ಲ ಪ್ರೊವೊಕೇಶನ್ ಆಗಿದೆ. ಹಳೆ ವಿಚಾರ ಬಗ್ಗೆ ಮತ್ತೆ ನಿನ್ನೆ ಮಾತುಕತೆ ಆಗಿದೆ. ಏನಾದರೂ ಫೋನಲ್ಲಿ ಮಾತಾಡಿದ್ದಾರೆ, ಯಾರು ಇನ್ಸ್ಟಿಗೇಟ್ ಮಾಡಿದ್ದಾರೆ, ಆಮೇಲೆ ಬಂದಿದ್ದಾರೆ. ಈ ಥರ ಎಲ್ಲಾಗಿ ಪ್ಲ್ಯಾನಿಂಗ್ ಆಗಿದೆ. ಜಸ್ಟ್ ಹೀಟ್ ಆಫ್ ದ ಮೂಮೆಂಟ್ ಮಾತಾಡ್ತಾ ಇದ್ದಾರೆ. ಮತ್ತೆ ಆ ವಿಚಾರ ಬಗ್ಗೆ ಸಡನ್ ಪ್ರೊವೊಕೇಶನ್ ಆಗಿದೆ. ಮತ್ತೆ ಗಲಾಟ ಆಗಿದೆ. ಒಂದೇ ಕುಟುಂಬದವರು ಅಟ್ಯಾಕ್ ಮಾಡಿರೋದು, ಬೇರೆ ಅದು ನಾವು ಈಗ FIR 307 ಮತ್ತು ಅಟ್ರಾಸಿಟಿಯಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ. ಸೊ ಎರಡು ಸೈಡಿಂದ ಇದೆ ಕಿ SC ಕಮ್ಯುನಿಟಿ ಪೀಪಲ್ ಮೇಲೆ ಜನರಲ್ ಕಮ್ಯುನಿಟಿಯಿಂದ ಹಲ್ಲೆ ಆಗಿದೆ, ಅವರಿಗೆ ಅಟ್ಯಾಕ್ ಮಾಡಿದ್ದಾರೆ. ಸೊ ಅದನ್ನು ಕನ್ಫರ್ಮ್ ಮಾಡ್ತೀವಿ ನಾವು. ಇನ್ನು ಯುವತಿಯ ವಿಚಾರವಾಗಿ ತಡರಾತ್ರಿ ಯುವಕರಿಬ್ಬರಿಗೆ ಚಾಕುವಿನಿಂದ ಚುಚ್ಚಿದ್ದು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿದೆ. ಚಿಕ್ಕ ಚಿಕ್ಕ ವಿಚಾರಕ್ಕೆ ಜಗಳಗಳಾಗಿ ಹತ್ಯೆ ಮಾಡುವಂತಹ ರೇಂಜ್ಗೆ ಬಂದಿರತಕ್ಕಂಥದ್ದು. ಯುವಕರಿಗೆ ಬುದ್ಧಿ ಹೇಳಬೇಕಿದ್ದ ಪೋಷಕರೇ ಗಲಾಟೆಗೆ ನಿಂತು ಕುಮ್ಮಕ್ಕು ಕೊಟ್ಟು ಸಹಕಾರ ನೀಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಇನ್ನು ಇದೀಗ ಬದುಕಿ ಬಾಳಬೇಕಿದ್ದ ಯುವಕರು ಜೈಲು ಕಂಬಿ ಎಣಿಸುವ ಪರಿಸ್ಥಿತಿ ಎದುರಾಗಿದೆ. ಇನ್ನು ಈ ಪ್ರಕರಣ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸರಿಯಾದ ಸಮಯಕ್ಕೆ ಸರ್ಕಾರಿ ಬಸ್ ಊರಿಗೆ ಬಾರದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಕೆಎಸ್ಆರ್ಟಿಸಿ ಬಸ್ಗಳನ್ನು ತಡೆದು ಪ್ರತಿಭಟನೆ ನಡೆಸಿರುವ ಘಟನೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೆದಿದೆ. ಸರಿಯಾದ ಸಮಯಕ್ಕೆ ಸರ್ಕಾರಿ ಬಸ್ ಊರಿಗೆ ಬಾರದ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳನ್ನು ನಿಲ್ಲಿಸಿ ಅಡ್ಡ ಹಾಕಿ ಪ್ರತಿಭಟನೆ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಿಂಬಾಲ ಗ್ರಾಮದಲ್ಲಿ ಶ್ರೀನಿವಾಸಪುರದಿಂದ ನಾರಮಾಕಲಹಳ್ಳಿ ಹಾಗೂ ಇಲಿದೋಣಿ ಬಸ್ಗಳನ್ನು ನಿಲ್ಲಿಸಿ ಪ್ರತಿಭಟನೆ ಮಾಡಿದ್ದಾರೆ. ಸುಮಾರು ವರ್ಷಗಳಿಂದ ಬರುತ್ತಿದ್ದ ಬಸ್ಗಳು
ಕಳೆದ 2-3 ತಿಂಗಳಿಂದ ತೆಗೆದುಹಾಕಲಾಗಿದ್ದು ಹಾಗೂ ಬರೋ ಬಸ್ಗಳು ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೆಸರು ಕೃಷ್ಣನ್ ಅಂತ. ನಮ್ಮ ರೂಟಲ್ಲಿ ಅನೇಕ ದಿನಗಳಿಂದ ಗಾಡಿ ಬರ್ತಾ ಇದೆ, ಆನ್ ಟೈಮ್ ಬರ್ತಾಯಿತ್ತು. ಬರೀ ಇವಾಗ 2 ತಿಂಗಳಿಂದ ರೂಟ್ಗಳು ಎಲ್ಲಂದ್ರಲ್ಲಿ ಹಾಕ್ಬಿಟ್ಟು ನಮ್ಮ ಟೈಮ್ ಕರೆಕ್ಟಾಗಿ ಬರ್ತಿಲ್ಲ. 4:15ಕ್ಕೆ ಬರ್ಬರೋ ಗಾಡಿ 5 ವಾರ ಆದರೂ ಬರ್ತಾ ಇಲ್ಲ, 6 ಗಂಟೆ ಆದರೂ ಬರ್ತಾ ಇಲ್ಲ. ಇದೇ ಸಮಸ್ಯೆಯಿಂದ ನಾವು ಗಾಡಿಗಳನ್ನ ಅಡ್ಡ ಹಾಕ್ತಿದ್ದೀವಿ. ಆದ್ದರಿಂದ ನಾವು DTO ಅವ್ರಿಗೂ ಫೋನ್ ಮಾಡಿದ್ದೀವಿ, ಅವ್ರು ನಾಳೆಯಿಂದ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇನು ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ, ನೀವೇ ಕ್ರಮ ತೆಗೆದುಕೊಳ್ಳಿ. 3 ತಿಂಗಳಿಂದ ಅದೇ ಮಾತು ಹೇಳ್ತಾ ಇದ್ದಾರೆ. 4-5 ತಿಂಗಳಿಂದ ಅಟ್ಲೀಸ್ಟ್ ಇರ್ತಾನೆ ಅವರು. 3 ತಿಂಗಳಿಂದ 4-5 ತಿಂಗಳಿಂದ ಹಂಗೆ ಹೇಳ್ತಿದ್ದಾರೆ ಅವರು. ಅದರಿಂದ ಗಾಡಿ ನಿಲ್ಲಿಸ್ತಾ ಇದೀವಿ. ಅವರು ಫೋನ್ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಇವಾಗ ಗಾಡಿ ಕಳ್ಸಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡ್ಬೇಕು, ನಾಳೆ ಕಳಿಸ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನಿಮಗೆ. ಕೊಟ್ಟಿದ್ದಾರೆ. ಮತ್ತೆ ಕಳ್ಸಿಕೊಟ್ಟಿಲ್ಲ ಅಂದ್ರೆ ಇದೇ ಕ್ರಮವಾಗಿ ಗಾಡಿಗಳನ್ನ ನಿಲ್ಲಿಸ್ತೀವಿ, ಒಂದು ಗಾಡಿನೂ ಬಿಡಲ್ಲ. ಈ ಸಮಯದಲ್ಲಿ ಮಾತನಾಡಿದ ಊರಿನ ಗ್ರಾಮಸ್ಥರು, ನಮ್ಮ ಊರಿಗೆ ಬಸ್ಗಳು ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ ಹಾಗೂ ಹಿಂದೆ ಬರುತ್ತಿದ್ದ ಬಸ್ಗಳನ್ನು ಮಾರ್ಪಾಡು ಮಾಡಲಾಗಿದ್ದು ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ. ಆದ ಕಾರಣ ನಾವು ಬಸ್ಗಳನ್ನು ನಿಲ್ಲಿಸಿ ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದರು. ಲಕ್ಷ್ಮೀಕಾಂತ್ ಅಂತ ದಿಂಬಾಲಿಂದ ಮಾತಾಡ್ತಿರೋದು. ಅನೇಕ ವರ್ಷಗಳಿಂದ ಈ ರೂಟಲ್ಲಿ ಬಸ್ಸುಗಳು ಬರ್ತಾ ಇತ್ತು. 9 ಗಂಟೆ ಬಸ್ಸು, 4:15 ಬಸ್ಸು, 6 ಗಂಟೆ ಬಸ್ಸು. ಅದು ಇವಾಗ ಅನಾನುಕೂಲವಾಗಿದೆ, ಸರಿಯಾಗಿ ಬರ್ತಾ ಇಲ್ಲ. ನಾವು ಕಂಪ್ಲೇಂಟ್ ಕೊಟ್ಟಿದ್ದರು, MDಗೂ DTOಗೆ ಎಲ್ಲ ಕೊಟ್ಟಿದ್ದರು. ಅವರು ಕರೆಕ್ಟಾಗಿ ಕಳಿಸ್ತಾ ಇಲ್ಲ. ನಾವು ಅದರಿಂದ ಇವಾಗ ಗಲಾಟೆ ಮಾಡಿ ನಿಲ್ಲಿಸಿದ್ದೀವಿ. ನಮ್ಮ ಮಕ್ಕಳಿಗೆ 3:45ಗೆ ಶಾಲೆ ಬಿಡೋದು, 4:15, 5, 6 ಗಂಟೆ ತನಕ ಬಸ್ಸು ಬರಲ್ಲ. ನಮಗೆ ಮಕ್ಕಳಿಗೆ ಅನಾನುಕೂಲವಾಗಿದೆ. ಆದ್ದರಿಂದ ನಾವು ಇಲ್ಲಿ ಗಲಾಟೆ ಮಾಡ್ತಾ ಇದ್ದೀವಿ, ಬಸ್ಸುಗಳು ಬರಬೇಕು ಅಂತ. ನಾವು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಫಸ್ಟ್ ಬರ್ತಾ ಇತ್ತಾ ನಿಮಗೆ ಬಸ್ಸು? ಕರೆಕ್ಟಾಗಿ ಬರ್ತಾ ಇತ್ತು. ಈಗ ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ ನಿಮಗೆ? ಚೆನ್ನಾಗಿ ಬರ್ತಾ ಇಲ್ಲ. ರೂಟ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಡಿಪೋ ಮ್ಯಾನೇಜರ್ಗೆಲ್ಲ ಕೊಟ್ಟಿದ್ದೀವಿ, ಅವರು ಸರಿಯಾಗಿ ಕಳಿಸ್ತಾ ಇಲ್ಲ ನಮಗೆ. ಈ ಸಮಯದಲ್ಲಿ ಘಟಕ ವ್ಯವಸ್ಥಾಪಕರು ಹಾಗೂ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಪಟ್ಟು ಹಿಡಿದಿದ್ದರು. ನಂತರ ನಾಳೆಯಿಂದ ಸರಿಯಾದ ಸಮಯಕ್ಕೆ ಬಸ್ಗಳನ್ನು ಕಳುಹಿಸುತ್ತೇವೆ ಎಂದು ಅಧಿಕಾರಿಗಳು ಭರವಸೆ ಕೊಟ್ಟ ನಂತರ ಪ್ರತಿಭಟನೆಯನ್ನು ಕೈಬಿಟ್ಟು ಬಸ್ಗಳನ್ನು ಕಳುಹಿಸಿಕೊಡಲಾಯಿತು. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸದಿಂದ ಕಾಣುತ್ತಿದ್ದ ತಮ್ಮೇಗೌಡರವರು ಅನಾರೋಗ್ಯ ಕಾರಣದಿಂದ ದಿನಾಂಕ 18/12/2024 ಇಹಲೋಕ ತ್ಯಜಿಸಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅಗಲಿಕೆಯ ನೋವನ್ನ ಅವರ ಕುಟುಂಬಕ್ಕೆ ಭರಿಸುವ ಶಕ್ತಿ ಆ ದೇವರು ನೀಡಲೆಂದು ಪ್ರಾರ್ಥಿಸುತ್ತೇವೆ. ಇಂತಿ ನಾಯನಹಳ್ಳಿ ಗ್ರಾಮಸ್ಥರು. ತಕ್ಷಣ ಬೇಕಾಗಿದ್ದಾರೆ. HR ಮಾರ್ಟ್ ಗ್ಲೋಬಲ್ ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್. ಸ್ಥಳ #1865, 4ನೇ ಮಹಡಿ, 1ನೇ ಹಂತ, 5ನೇ ಬ್ಲಾಕ್, HBR ಲೇಔಟ್, ಬೆಂಗಳೂರು. ಬೆಂಗಳೂರಿನ ಹೆಬ್ಬಾಳದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರುವ ಆಟೋ ಚಾಲಕರು ಬೇಕಾಗಿದ್ದಾರೆ. ಸಂಬಳ 18,000ದಿಂದ 40,000ವರೆಗೆ. ESI PF ಜೊತೆಗೆ ವಸತಿ ಮತ್ತು ಊಟದ ಸೌಲಭ್ಯ ಲಭ್ಯವಿದೆ. ವಯಸ್ಸು 18ರಿಂದ 40 ವರ್ಷದವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900388864, 9900993348. Another number 8123864849. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ AU ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. AU ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. AU ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ, ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ.
ತಕ್ಷಣ ನೇಮಕಾತಿಗಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾರ್ಯನಿರ್ವಹಿಸಲು ಟೆಲಿಕಾಲರ್ಸ್ ಬೇಕಾಗಿದ್ದಾರೆ. ವಿದ್ಯಾರ್ಹತೆ 7 ರಿಂದ 10 ಹಾಗೂ ಯಾವುದೇ ಪದವಿ. ವೇತನ 8 ರಿಂದ 15,000. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 9900428841. ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರನ್ನು ಖಾಯಂ ಮಾಡಬೇಕು, ಗ್ರ್ಯಾಚ್ಯುಟಿ ಹಣ ಬಿಡುಗಡೆ ಮತ್ತು ಗೌರವಧನ 15,000ಕ್ಕೆ ಹೆಚ್ಚಿಸಬೇಕು ಎಂಬ ವಿಷಯ ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಅಂಗನವಾಡಿ ನೌಕರರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಜಿಂದಾಬಾದ್ ಜಿಂದಾಬಾದ್ ಸಿಐಟಿಯು ಜಿಂದಾಬಾದ್ ಬೇಕೇ ಬೇಕು ನ್ಯಾಯ ಬೇಕು ನೌಕರರ ಬೇಡಿಕೆಗಳಿಗೆ ಸ್ಪಂದಿಸದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಜಿಂದಾಬಾದ್ ಜಿಂದಾಬಾದ್ ಸಿಐಟಿಯು ಜಿಂದಾಬಾದ್. ಹೌದು ವೀಕ್ಷಕರೇ, ಕಷ್ಟಪಟ್ಟು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಪ್ರತಿನಿತ್ಯ ಪ್ರತಿ ಗ್ರಾಮಗಳಲ್ಲಿ ಕೆಲಸ ಮಾಡ್ತಾರೆ. ಆದರೆ ಸರ್ಕಾರದಿಂದ ಯಾವುದೇ ಸಹಕಾರ ಸಿಗ್ತಿಲ್ಲ, ಕೇಳುವವರಿಲ್ಲ ಎಂದು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಮುಂದೆ ರಸ್ತೆ ಬದಿಯಲ್ಲಿ ಪೆಂಡಾಲ್ ಹಾಕಿಕೊಂಡು ಹಗಲೆಲ್ಲ ಧರಣಿ ನಡೆಸಿದ್ದಲ್ಲದೆ ರಾತ್ರಿಯೂ ಕೂಡ ಚಳಿ ಗಾಳಿ ಲೆಕ್ಕಿಸದೆ ರಸ್ತೆಯ ಬದಿಯಲ್ಲೇ ಸಾವಿರಾರು ಮಹಿಳೆಯರು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರನ್ನ ಈ ಕೂಡಲೇ ಖಾಯಂ ಮಾಡಬೇಕು, ಗ್ರ್ಯಾಚ್ಯುಟಿ ಹಣ ಬಿಡುಗಡೆ, ಗೌರವಧನ 15,000ಕ್ಕೆ ಹೆಚ್ಚಿಸಬೇಕು ಸೇರಿದಂತೆ ಹಲವಾರು ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಒತ್ತಾಯಿಸಿದರು. ಇವತ್ತು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘಟನೆಯಿಂದ ಅಹೋರಾತ್ರಿ ಧರಣಿಯನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಬೆಳಗಾವಿ ಅಧಿವೇಶನದ ಹತ್ರ ಕೂಡ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹೋರಾಟ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ಇವತ್ತು ICDS ಯೋಜನೆ ಪ್ರಾರಂಭವಾಗಿ 50 ವರ್ಷ ಆಯಿತು. 50 ವರ್ಷದಿಂದ ಕೂಡ ನಮ್ಮನ್ನು ಸರ್ಕಾರಗಳು ತುಂಬ ಕೀಳಾಗಿ ನಡೆಸ್ಕೊತಾ ಇದ್ದಾವೆ. ಕನಿಷ್ಠ 50 ರೂಪಾಯಿ ಒಂದು ವರ್ಷಕ್ಕೆ ಹೆಚ್ಚು ಮಾಡಿದರೂ ಕೂಡ ಇವತ್ತು 25,000 ರೂಪಾಯಿ ಗೌರವಧನ ಸಿಗ್ತಾ ಇತ್ತು. ಆದರೆ ಇವತ್ತು ಕೇವಲ 11,500 ರೂಪಾಯಿಗೆ ನಮ್ಮ ಅಂಗನವಾಡಿ ವರ್ಕರ್ಸನ್ನು ದುಡಿಸ್ಕೊತಾ ಇದ್ದಾರೆ. ಯಾವುದೇ ಸರ್ಕಾರದ ಯೋಜನೆಗಳನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಜಾರಿ ಮಾಡಬೇಕು ಅಂತಂದರೆ ಮುಖ್ಯವಾಗಿ ನಮ್ಮ ಅಂಗನವಾಡಿ ವರ್ಕರ್ಸೇ ಇವತ್ತು ಬೇಕಾಗ್ತದೆ. ಯಾವುದೇ ಯೋಜನೆ ಇರ್ಬೋದು, ಸರ್ಕಾರದ ಎಲ್ಲ ಯೋಜನೆಗಳನ್ನು ಕೂಡ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅವರಿಗೆ ಕಡಿಮೆ ಹಣವನ್ನು ಕೊಟ್ಟು ದುಡಿಸ್ಕೊತಾ ಇರೋದು ಸರ್ಕಾರಕ್ಕೆ ಒಳ್ಳೆಯದಲ್ಲ, ಮಾನವೀಯತೆ ಕೂಡ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಇವತ್ತು ಅಹೋರಾತ್ರಿ ಧರಣಿಯನ್ನು ಇವತ್ತು ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ಇವತ್ತು ಸರ್ಕಾರ ಇವತ್ತು ಅಧಿಕಾರಕ್ಕೆ ಬರೋಕ್ಕೆ ಮೊದಲು ಚುನಾವಣಾ ಘೋಷಣೆಯಾಗಿ ಅಂಗನವಾಡಿ ನೌಕರರಿಗೆ 6ನೇ ಗ್ಯಾರಂಟಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದರು. ಆದರೆ ಇದುವರೆಗೂ ಕೂಡ ಅದರ ಪ್ರಸ್ತಾಪ ಇಲ್ಲ. 6ನೇ ಗ್ಯಾರಂಟಿಯಾಗಿ ಅಂಗನವಾಡಿ ನೌಕರಿಗೆ 15,000 ರೂಪಾಯಿ ಮತ್ತು ಸಹಾಯಕಿಯರಿಗೆ 10,000 ರೂಪಾಯಿ ಹೆಚ್ಚಳ ಮಾಡ್ತೀವಿ ಅಂತಂದಿದ್ರು. ಕನಿಷ್ಠ ಸಿಂಗಲ್ ಪೈಸೆ ಕೂಡ ಮಾಡಿಲ್ಲ. ಇವತ್ತು ಸೆಂಟ್ರಲ್ ಗೌರ್ಮೆಂಟು ಎಲ್ಲ ವರ್ಕನ್ನು ಕೂಡ ನಮ್ಮ ಅಂಗನವಾಡಿ ವರ್ಕರ್ಸ್ ಕಡೆಯಿಂದ ಮಾಡಿಸ್ಕೊತಾ ಇದೆ. ಇವತ್ತು ಪ್ರತಿ ವರ್ಷ ಕೂಡ ಬಜೆಟನ್ನು ಕಟ್ ಮಾಡ್ತಾ ಬಂದಿದೆ. ಇವತ್ತು 4 ತಿಂಗಳಿಂದ ಕೂಡ ನಮ್ಮ ಅಂಗನವಾಡಿ ವರ್ಕರ್ಸ್ ಸಂಬಳ ಇರಲಿಲ್ಲ. ಈಗ ಮೊನ್ನೆ ತಾನೇ 4 ತಿಂಗಳದ್ದು ಗೌರವಧನವನ್ನು ಬಿಡುಗಡೆ ಮಾಡಿದ್ದಾರೆ. ಕನಿಷ್ಠ 4 ತಿಂಗಳಿಗೊಂದ್ಸಲ ಗೌರವಧನ ಬಿಡುಗಡೆ ಮಾಡಿದ್ರೆ ನಾವು ಹೆಂಗೆ ಬದುಕಬೇಕು ಅನ್ನೋಂಥದ್ದು ಸರ್ಕಾರಕ್ಕೆ ಒಂದು ನಾಚಿಕೆ ಆಗಬೇಕು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಾವಿರಾರು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಯಾವುದೇ ಕಾರಣಕ್ಕೂ ನಮಗೆ ಬೇಕಾದ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಅಹೋರಾತ್ರಿ ಧರಣಿ ನಿಲ್ಲಿಸುವುದಿಲ್ಲ ಎಂದು ಪಟ್ಟು ಹಿಡಿದು ಧರಣಿ ನಡೆಸಿದ್ದಾರೆ. 50 ವರ್ಷಗಳಿಂದನೂ ನಮ್ಮನ್ನು ಬೇರೆ ಬೇರೆ ಸರ್ಕಾರಿ ಕೆಲಸಗಳಲ್ಲೆಲ್ಲನೂ ಉಪಯೋಗಿಸ್ಕೊಂಡು ಬೇರೆ ಬೇರೆ ಸರ್ಕಾರಿ ಕೆಲಸಗಳಲ್ಲೇ ನಮ್ಮನ್ನೆಲ್ಲ ಕೆಲಸ ದುಡಿಸ್ಕೋತಾ ಇದ್ದಾರೆ. ಸೊ ಅದರ ಆಧಾರದ ಮೇಲೆ ನಮಗೆ ಒಂದು ಮಾನವೀಯತೆ ದೃಷ್ಟಿಯಿಂದನೂ ನಮಗೊಂದು ಗೌರವಧನದ ಒಂದು ಇದನ್ನು ಫೇಸ್ಮೆಂಟ್ ಕೊಟ್ಟಿಲ್ಲ. ಸೊ ನಾವು ಪ್ರತಿ ವರ್ಷವೂ ನಾವು ಹೋರಾಟಗಳನ್ನ ಮಾಡ್ತಾನೆ ಬರ್ತಾಯಿದ್ದೀವಿ. ನಾವೇನಾದರೂ ಒಂದು ಚೂರು ನಾವು ಉದ್ಯೋಗದ ಭದ್ರತೆ ಅದು ಇದು ಏನಾದರೂ ಬೇಕು ಅಂತ ಏನಾದರೂ ಹೇಳಿದ್ರೆ ನಾವು ಮುಷ್ಕರಗಳು ಮಾಡಲೇಬೇಕು, ಬೀದಿಗೆ ಇಳಿಲೇಬೇಕು. ಬೀದಿಗೆ ಇಳಿದ ತಕ್ಷಣ ಮಾತ್ರನೇ ನಮಗೆ ಏನಾದರೂ ಒಂದು ಅಲ್ಪ ಸ್ವಲ್ಪ ಒಂದು ಗೌರವಧನ ಆಗಲಿ, ಒಂದು ನಮ್ಮ ಡಿಮ್ಯಾಂಡ್ ಆಗಲಿ ಪಾಸ್ ಮಾಡ್ತಾ ಇರೋವಂಥದ್ದು. ಸರ್ಕಾರ ಇದುವರೆಗೂ ನಮ್ಮದು ಯಾವುದೇ ಒಂದು ಸೌಲಭ್ಯನ ಅವ್ರು ನಮಗೆ ಕೊಟ್ಟಿರೋದು ಇಲ್ಲವೇ ಇಲ್ಲ ಸರ್ ನಮಗೆ. ಹಾಗಾಗಿ ನಾವು ಈಗ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡ್ತಾನೇ ಇದ್ದೀವಿ. ಈಗ ಚಳಿಗಾಲದ ಅಧಿವೇಶನ ಇರೋದ್ರಿಂದ ಅಹೋರಾತ್ರಿ ಧರಣಿಯನ್ನು ಇಡೀ ರಾಜ್ಯಾದ್ಯಂತ ನಾವು ಮಾಡ್ತಾಯಿದ್ದೀವಿ ಸರ್. ಈಗ ನಾವು
ಈಗ ಗುಜರಾತ್ ಹೈಕೋರ್ಟು ಏನು ತೀರ್ಪು ಕೊಟ್ಟಿದೆ 3 ಮತ್ತು 4ನೇ ದರ್ಜೆ ನೌಕರರನ್ನಾಗಿ ಕಾಯಮಾತಿ ಮಾಡಬೇಕು ಅಂತ, ಅದನ್ನು ಕೂಡಲೇ ಕಾಯಮಾತಿ ಮಾಡಬೇಕು. ಹಾಗೂ ಇದು ಕಾಂಗ್ರೆಸ್ ಸರ್ಕಾರ ಏನು 6ನೇ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟಿತ್ತು ಅದನ್ನು ಕೂಡಲೇ ಈ ಒಂದು ಅಧಿವೇಶನದಲ್ಲಿ ನಮಗೆ ಮಾಡಿಕೊಡಬೇಕು, 15,000 ವೇತನ ಮಾಡಿಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಸರ್. ಈ ಮೂಲಕ ನಾವು, ನನ್ನ ಹೆಸರು ಮಂಜುಳಾ ಅಂತ, ಗುಡಿಬಂಡೆ ತಾಲೂಕು ಅಧ್ಯಕ್ಷೆ ಕೆಲಸ ಮಾಡ್ತಾಯಿದ್ದೀವಿ. ಇನ್ನು ಅಂಗನವಾಡಿ ನೌಕರರ ಸಂಘದಿಂದ ನಡೆದ ಅಹೋರಾತ್ರಿ ಧರಣಿ ಬಿಸಿ ಮುಟ್ಟುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಪರ ಜಿಲ್ಲಾಧಿಕಾರಿಗಳು ಮನವಿ ಪತ್ರವನ್ನ ಸ್ವೀಕರಿಸಿ ಬೇಡಿಕೆಗಳ ಮನವಿ ಪತ್ರವನ್ನ ರಾಜ್ಯ ಸರ್ಕಾರಕ್ಕೆ ತಲುಪಿಸುವುದಾಗಿ ಎಂದು ಹೇಳಿದ ಮೇಲೆ ಅಂಗನವಾಡಿ ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿಯನ್ನ ಕೈಬಿಟ್ಟಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕಡೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಶಾಕ್ ಆದಿತ್ತು. ಶಾರ್ಟ್ ಸರ್ಕ್ಯೂಟ್ ಆಗಿ ಇದ್ದಕ್ಕಿದ್ದಂತೆ ಬ್ಯಾನೆಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಕೆಲಕಾಲ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಹೌದು, ದಿನ ಬೆಳಗಾದ್ರೆ ಮಂಚೇನಹಳ್ಳಿಯಿಂದ ಶಾಲಾ ವಿದ್ಯಾರ್ಥಿಗಳು, ಉದ್ಯೋಗಸ್ಥರು ಚಿಕ್ಕಬಳ್ಳಾಪುರಕ್ಕೆ ನೂರಾರು ಪ್ರಯಾಣಿಕರು ನಿತ್ಯ ಪ್ರಯಾಣಿಸುತ್ತಿರುತ್ತಾರೆ. ಅಂದಹಾಗೆ ಬುಧವಾರ ಗೌರಿಬಿದನೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ತೆರಳುವ ಕೆಎಸ್ಆರ್ಟಿಸಿ ಬಸ್ ಮಂಚೇನಹಳ್ಳಿ ಬಸ್ ನಿಲ್ದಾಣಕ್ಕೆ ಎಂದಿನಂತೆ ಬಂದಿದೆ. ಪ್ರಯಾಣಿಕರು ಬಸ್ ಹತ್ತುತ್ತಿದ್ದಂತೆ ಬ್ಯಾನೆಟ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ. ಅದೃಷ್ಟವಶಾತ್ ಚಾಲಕನ ಸಮಯ ಪ್ರಜ್ಞೆಯಿಂದ ಬಸ್ನಲ್ಲಿ ಇದ್ದ ಪ್ರಯಾಣಿಕರೆಲ್ಲರನ್ನ ಕೆಳಗೆ ಇಳಿಸಿ ಬೆಂಕಿಗೆ ನೀರು ಹಾಕಿ ನಂದಿಸಿದ್ದಾರೆ. ಇನ್ನು ಈ ಮಾರ್ಗವಾಗಿ ಸಂಚರಿಸುವ ಕೆಎಸ್ಆರ್ಟಿಸಿ ಬಸ್ಗಳು ಹಳೆಯದಾಗಿದ್ದು ಅವುಗಳನ್ನೇ ಪ್ರಯಾಣಿಕರ ಸಂಚಾರಕ್ಕೆ ಬಿಟ್ಟಿದ್ದಾರೆ ಎಂದು ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆರೋಪಿಸಿದ್ದಾರೆ. ಇದೇ ರೀತಿ ಸರ್ಕಾರಿ ಬಸ್ಗಳು ಕೆಲವೊಮ್ಮೆ ಅಲ್ಲಲ್ಲಿ ನಿಂತು ಪ್ರಯಾಣಿಕರಿಗೆ ಇಲ್ಲಸಲ್ಲದ ಕಿರಿಕಿರಿಯುಂಟು ಮಾಡುತ್ತಿದೆ ಎಂದು ಸಹ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೆಳಗಡೆ ಆಡ್ಬೇಕು. ಯಾಚಾರ ಯಾರು ಗೊತ್ತಾಗ್ತದೆ ಹೇಳಿ. ಶಾರ್ಟ್ ಆಗಿದೆ ಸರ್, ಸರ್ವಿಸ್ ಮಾಡಲ್ಲ ಸರ್ ನಿಮ್ಮ ಬಸ್ಗೆ? 100% ಮಾಡ್ತೀವಿ. 40,000 ಒಂದ್ಸರಿ ಮಾಡ್ತೀವಿ. ಅಲ್ಲ, ವೈರಿಂಗ್ ಶಾರ್ಟ್ ಆಗುತ್ತೆ ಒಂದೊಂದ್ಸರಿ. ಸರ್, ಸರ್ವಿಸ್ ಮಾಡಿದ್ರೆ ಎಲ್ಲ ಚೆಕ್ ಮಾಡ್ಬೇಕಲ್ಲ ಸರ್. ಸರ್ಕಾರ ಬಸ್ ಅಂದ್ರೆ ಇಷ್ಟೊಂದು ನೆಗ್ಲಿಜೆನ್ಸ್ ಸರ್ ನಿಮ್ಗೆ? ಇಲ್ಲ ಇಲ್ಲ ಇಲ್ಲ, ನಾವು ಹಗಲು ರಾತ್ರಿ ದುಡಿತಾ ಇರ್ತೀವಿ. ಹಗಲಿ ರಾತ್ರಿ ಕರೆಕ್ಟ್ ಆಗಿ ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ನಿಮ್ ಕೆಳಗಡೆ ಇರೋರಿಗೆ ಯಾಕೆ ಮಾಡ್ತಾರೆ ಹೇಳಿ ಸರ್. ನಿಮ್ ಕೆಳಗಡೆ ಇರೋರು ಯಾಕೆ ಸರ್ ಈ ತರ ಅಲ್ಲ ಸರ್? ಯಾರ ಮೇಲೆ ಆಕ್ಷನ್ ತಗೊಂತೀವಿ ಸರ್? ಯಾರು ಈ ತರ ಮಾಹಿತಿ ಸಂಬಂಧಪಟ್ಟವ್ರ ಮೇಲೆ ಆಕ್ಷನ್ ತಗೊಂತೀವಿ. ಯಾರು ದೀಪ ಅವ್ರ ಮೇಲೆ ಸರಿಯಾಗಿ ಸರ್? ಇದೊಂದೇ ಸತಿನೇ ಇಲ್ಲ, ಯಾವಾಗ್ಲೂ ಈ ತರನೇ ಆಗ್ತಿದೆ. ಸರಿಪಡಿಸೋಣ. ಬಸ್ ಎಲ್ಲ ಗುಜ್ರಿ ಬಸ್ ಎಲ್ಲ ನಮ್ ಕಡೆನೇ ಹಾಕ್ತಾರೆ. ಈ ಕನ್ವೆಯಲ್ಲಿ ಹತ್ತೋತರ ಇಷ್ಟೊಂದು ಇದಿದ್ರೆ ಆ ತರ ಎಲ್ಲ ಬಸ್ ಹಾಕ್ತಾರೆ. ತುಂಬಾ ಮಾಡ್ತಿದ್ದಾರೆ ಅವರು. ಅಕ್ಕ, ಏನ್ ಕಂಡೀಷನ್ ಇಲ್ಲ ಇದು. ಮೊನ್ನೆ ಬಸ್ ಹತ್ತಿದೆ ಅಲ್ಲಿ, ಅದು ಇನ್ನೂ ಬರ್ತಿದೆ ಅಕ್ಕ. ಅಲ್ಲ, ಕನ್ವೆ ಹತ್ರ ಹತ್ತಕ್ ಹೋಗಲ್ಲ, ಅದು ಸರಿಯಾಗಿ ಹತ್ತೋದೇ ಇಲ್ಲ. ಹಿಂದ್ಗಡೆ ಹೋಗ್ಬೇಕು, ಕಲ್ಲಾಕ್ಬೇಕು, ಮುಂದ್ಗಡೆ ಹೋಗ್ಬೇಕು ಬಸ್, ಆ ತರ ಐತೆ. ಇನ್ನು ಈ ಸಂಬಂಧ ಡಿಪೋ ಮ್ಯಾನೇಜರ್ ಅನ್ನ ಎಂಎಂಟಿವಿ ವಾಹಿನಿ ಸಂಪರ್ಕಿಸಲು ಯತ್ನಿಸಿದಾಗ ರಜೆಯಲ್ಲಿ ಇದ್ದಾರೆ ಎಂದು ತಿಳಿದು ಬಂದಿದೆ. ಒಟ್ನಲ್ಲಿ ಅದೇನು ಅಧಿಕಾರಿಗಳು ನಿರ್ಲಕ್ಷ್ಯವೋ ಅಥವಾ ಪ್ರಯಾಣಿಕರ ಜೀವನ ಜೊತೆ ಚೆಲ್ಲಾಟವೋ ಗೊತ್ತಿಲ್ಲ.
ನಿರಾಯಾಸವಾಗಿ ರಸ್ತೆಯಲ್ಲಿ ಸಂಚರಿಸಬೇಕಾದ ಬಸ್ಗಳು ಈ ರೀತಿ ಕೆಟ್ಟು ನಿಂತು ಸಾರ್ವಜನಿಕರ ಸಮಯವನ್ನ ಪರೀಕ್ಷೆ ಮಾಡೋದು ಎಷ್ಟು ಸರಿ? ಏನಾದರೂ ಸಂಬಂಧಪಟ್ಟ ಇಲಾಖೆ ಇತ್ತ ಗಮನ ಹರಿಸುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ನಾಸೀರ್, MMTV ನ್ಯೂಸ್, ಮಂಚೇನಹಳ್ಳಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ: ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693399. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ DC ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2 ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ: ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ.
ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಕಡಿವಾಣಕ್ಕೆ ಕೇಂದ್ರ ಸರ್ಕಾರ ಫೋಕ್ಸೋ ಕಾಯ್ದೆ ಜಾರಿಗೆ ತಂದಿರುವುದು ವರದಾನವಾಗಿದೆ ಎಂದು ನಗರ ಠಾಣೆ ಪಿಎಸ್ಐ ಗೋಪಾಲ್ ತಿಳಿಸಿದರು. ಓಡಾಡ್ತಾ ಇರ್ತಾನ ಏನಪ್ಪ ಇಲ್ಲಿ ಅಂತೂ ಇಂದು ಕಳ್ತನ ಯಾವುದು ಆಗೋದಿಲ್ಲ, ನೀವು ಬಿಟ್ರೆ ಬಿಡು. ಗೌರಿಬಿದನೂರು ನಗರದ ಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಫೋಕ್ಸೋ ಕಾಯ್ದೆ ಮತ್ತು ಅಪರಾಧ ತಡೆ ಮಾಸಾಚರಣೆ 2024-25ನೇ ಸಾಲಿನ ಕಾರ್ಯಕ್ರಮದಲ್ಲಿ ಪಿಎಸ್ಐ ಗೋಪಾಲ್ ಮಾತನಾಡಿ, ಹೆಣ್ಣು ಮಕ್ಕಳು 18 ವರ್ಷಕ್ಕಿಂತ ಚಿಕ್ಕವರಿದ್ದರೆ ಅವರಿಗೆ ವಿನಾಕಾರಣ ಲೈಂಗಿಕ ದೌರ್ಜನ್ಯ ನಡೆದರೆ ಅದು ಕಾನೂನಿನಲ್ಲಿ ಅಪರಾಧವಾಗಿದೆ. ಗುಪ್ತಾಂಗಗಳ ಮೇಲೆ ಮುಟ್ಟುವುದು, ಶರೀರ ಮುಟ್ಟುವುದು, ಕೆಟ್ಟದಾಗಿ ಸನ್ನೆ ಮಾಡುವುದು ಇವೆಲ್ಲ ಫೋಕ್ಸೋ ಕಾಯ್ದೆಗೆ ಒಳಪಡುತ್ತದೆ. ಶಾಲಾ ಮಕ್ಕಳು ಬಹಳ ಜಾಗೃತರಾಗಿ ಇರಬೇಕು. ಅಪರಿಚಿತ ಮತ್ತು ಪರಿಚಿತರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದರೆ ಕೂಡಲೇ ನಿಮ್ಮ ಪೋಷಕರಿಗೆ ತಿಳಿಸಬೇಕು, ಇಲ್ಲವೇ ಶಾಲಾ ಶಿಕ್ಷಕರಿಗೆ ವಿಷಯ ತಿಳಿಸಿ. ಈ ಕಾಯ್ದೆಯಲ್ಲಿ ಆರೋಪಿಗಳಿಗೆ 7 ವರ್ಷದಿಂದ 20 ವರ್ಷಗಳವರೆಗೂ ಕಠಿಣ ಶಿಕ್ಷೆ ನೀಡಲಾಗುವುದು ಎಂದು ಹೇಳಿದ್ದಾರೆ. ರಸ್ತೆಯಲ್ಲಿ ಹೋಗಿ ಸ್ಲೋಗನ್ ಕೂತ್ಕೊಂಡು ಸ್ವಲ್ಪ ಅವೇರ್ನೆಸ್ ಮೂಡಿಸೋದು ಟ್ರಾಫಿಕ್ ಬಗ್ಗೆ ಮತ್ತು ಪೋಕ್ಸೋ ಬಗ್ಗೆ ಮತ್ತು ಕಳ್ಳತನಗಳಾಗೋ ಬಗ್ಗೆ, ಸೈಬರ್ ಕ್ರೈಮ್ ಬಗ್ಗೆ ಎಲ್ಲನೂ ಅವೇರ್ನೆಸ್ ಮೂಡಿಸೋಂಗೆ ನೀವು ಸ್ವಲ್ಪ ಜನರಿಗೆ ಜಾಗೃತಿ ಮೂಡಿಸ್ಬೇಕಂತ ಮಕ್ಕಳಿಂದ ನಾವು ಸಂದೇಶ ಹೋದರೆ ಎಲ್ರಿಗೂ ಒಂದು ಅವೇರ್ನೆಸ್, ಕಳ್ಳತನ ತಡೆಗಟ್ಟೋದು ಇದಾಗುತ್ತೆ ಅಂತ ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಇದು ಪೊಲೀಸ್ನವರು ಈ ಅಪರಾಧ ಮಾಸ ತಡೆ ಆಚರಣೆ ಮಾಡ್ತಾರೆ. ಅದರಂತೆ ಈ ದಿನ ನಾವು ನಿಮ್ಮ ಶಾಲೆಗೆ ಮತ್ತು ಹೈಸ್ಕೂಲಿಗೆ ಬಂದು ಈ ದಿನ ನಮ್ಮ ಮಾಸ್ಟರ್ಗಳನ್ನು ಕೇಳಿದಾಗ ನಮಗೆ ಸಹಕರಿಸಿ ಎಲ್ಲರನ್ನೂ ಸಾವಧಾನದಿಂದ ಕರೆಸಿ ನಿಮಗೆ ಒಂದೆರಡು ವಿಚಾರ ತಿಳಿಸ್ಬೇಕಂತ ಈ ದಿನ ಹೇಳ್ತಾ ಇದ್ದೀವಿ. ಈಗ ಟ್ರಾಫಿಕ್ ಬಗ್ಗೆ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು. ಸಂಚಾರಿ ನಿಯಮಗಳು ಪಾಲಿಸಬೇಕಂದ್ರೆ ಸಂಚಾರಿ ನಿಯಮ ಅಂದ್ರೆ ಏನು? ಸಂಚಾರಿ ನಿಯಮ ಅಂದ್ರೆ 18 ವರ್ಷ ವಯಸ್ಸಾಗಿರುವ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಗಾಡಿ ಓಡಿಸ್ಬೇಕು. ಅದರಲ್ಲಿ ಪರವಾನಗಿಯನ್ನು ಪಡೆದಿರಬೇಕು. ಪರವಾನಗಿ ಪಡೆದಿಲ್ಲ ಅಂದ್ರೆ ನಿಮ್ಮ ತಂದೆ ತಾಯಿಗೆ ಏನಾದರೂ ಆಕ್ಸಿಡೆಂಟ್ ಆದ ನಿಮ್ಮ ತಂದೆ ತಾಯಿ ಅದರಲ್ಲಿ ಅಪರಾಧಿ ಆಗುತ್ತಾರೆ, ಮತ್ತೆ ನೀವು ಅಪರಾಧಿ ಆಗುತ್ತೀರಿ. ಮತ್ತೆ ಏನಾದರೂ 18 ವರ್ಷ ಒಳಗಡೆ ವಯಸ್ಸು ಹುಡುಗರು ಏನೋ ಓಡಿಸಿ ಗಾಡಿ ಇದಾದರೆ 25,000 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ಈಗ 2-3 ನಮ್ಮ ರಾಜ್ಯದಲ್ಲಿ ಒಂದು 20 ಕೇಸುಗಳು 25,000 ಅವ್ರ ತಂದೆ ಹೋಗಿ ಕಟ್ಟಿದ್ದಾರೆ. ಅದಕ್ಕೆ ನೀವು 18 ವರ್ಷ ಆದಮೇಲೆ ನೀವು ಪರವಾನಗಿ ಪಡೆದು ಗಾಡಿಯನ್ನು ಚಲಾವಣೆ ಮಾಡಬೇಕು. ಮತ್ತೆ ನಿಮ್ಮ ಊರಿನಲ್ಲಿ ಯಾರಿಗೇ ಆಗಲಿ ನೀವು ಹೇಳಬೇಕು, ನಿಮ್ಮ ತಂದೆ ತಾಯಿಗಾಗಲಿ ಅಕ್ಕಪಕ್ಕದವ್ರಿಗಾಗಲಿ ನೀವು ಪರವಾನಗಿ ಇಲ್ಲದೆ ಓಡಿಸಬಾರ್ದು, ಗಾಡಿ ಪರವಾನಗಿ ಇಲ್ಲದೆ ಓಡಿಸಬಾರ್ದು. ಮತ್ತು ಹೆಲ್ಮೆಟ್ ಇಲ್ಲದೆ ಓಡಿಸಬಾರ್ದು. ಹೆಲ್ಮೆಟ್ ಏನಂದ್ರೆ ಹಾಕ್ಬೇಕಂದ್ರೆ ಒಂದು ಜೀವ ಉಳಿಸೋದಕ್ಕೆ ಹೆಲ್ಮೆಟ್ ಹಾಕಬೇಕು. ಪೊಲೀಸ್ನವ್ರು ಕೇಸ್ ಹಾಕ್ತಾರಂತ ಹೆಲ್ಮೆಟ್ ಹಾಕೋದಲ್ಲ. ನೀವು ಒಂದು ಜೀವ, ಹೆಲ್ಮೆಟ್ನಿಂದ ಎಷ್ಟೋ ಅನಾಹುತಗಳು, ಎಷ್ಟೋ ಪ್ರಾಣ ಉಳಿತದೆ ಹೆಲ್ಮೆಟ್ ಹಾಕಿದ್ರೆ. ಈಗ ಹೆಲ್ಮೆಟ್ ಇಲ್ದ್ರೆ ಹೋಗಿ ಆಕ್ಸಿಡೆಂಟ್ ಆಗಿ ತಲೆಗೆ ಏಟ್ ಬಿತ್ತಂದ್ರೆ ಅವನು ಕೋಮಾಗ ಹೋಗ್ತಾನ, ಸ್ವಲ್ಪ ದಿವಸ ಇರ್ತಾನ, ಸಾವನ್ನು ಹೋಗ್ತಾನ. ಅದರಿಂದನೇ ಈ ಟ್ರಾಫಿಕ್ ನಿಯಮ ಅನುಸಾರವಾಗಿ ನೀವು ಅಕ್ಕಪಕ್ಕ ನಿಮ್ಮ ಮನೆಯವರಿಗೆ, ನಿಮ್ಮ ಗ್ರಾಮದಲ್ಲಿ ಎಲ್ಲರಿಗೂ ಹೇಳ್ಬೇಕು, ಪರವಾನಗಿ ಇಲ್ದ್ರೆ. ಇದೇ ವೇಳೆ ಶಾಲಾ ಮಕ್ಕಳಿಂದ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲೆ ಪದ್ಮಾವತಿ, ಮುಖ್ಯ ಉಪಾಧ್ಯಾಯ ಶ್ರೀನಿವಾಸ್ ಮತ್ತು ರಮೇಶ್, ಸಿದ್ದೇಶ್, ಶಿವಮ್ಮ, ಆನಂದಮ್ಮ, ನಾಗರತ್ನಮ್ಮ, ವಿನೂತಲಕ್ಷ್ಮಿ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಕನ್ನಡ ಭಾಷೆ, ಕಲೆ, ನೆಲ, ಜಲ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಅನ್ಯ ಭಾಷಿಗರಲ್ಲಿ ಅಭಿಮಾನ ಮತ್ತು ಜಾಗೃತಿ ಮೂಡಿಸುವ ಕೆಲಸ ಕನ್ನಡಪರ ಸಂಘಟನೆಗಳು ಮತ್ತು ಕನ್ನಡ ಅಭಿಮಾನಿಗಳಿಂದ ನಡೆಯುತ್ತಿದೆ. ಕನ್ನಡ ಭಾಷೆ ಆಡಳಿತ ಭಾಷೆ ಆಗುವ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುವಂತಾಗಲಿ ಎಂದು ಕೆಪಿಸಿಸಿ ಸಂಯೋಜಕ ರಾಜುಗೌಡ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಎಚ್ ಕ್ರಾಸ್ನಲ್ಲಿ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮತ್ತು ಶ್ರೀರಾಮಾಂಜನೇಯ ಸ್ವಾಮಿಯ ರಥದ ಮನೆಯನ್ನ ಉದ್ಘಾಟಿಸಿ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಮಾತನಾಡಿದ್ದಾರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ರಾಜ್ಯದ ಗಡಿಭಾಗಕ್ಕೆ ಹೊಂದಿಕೊಂಡಿದ್ದು, ಇಲ್ಲಿ ತೆಲುಗು ಭಾಷೆಯ ವ್ಯಾಮೋಹ ಹೆಚ್ಚಾಗಿದ್ದರೂ ಸಹ ಅಷ್ಟೇ ಅಭಿಮಾನ ಕನ್ನಡ ಭಾಷೆ ಮೇಲಿದ್ದು,
ಅವಳಿ ಜಿಲ್ಲೆಯಲ್ಲಿ ಭಾಷಾ ಸಾಮರಸ್ಯವನ್ನ ಕಾಪಾಡಿಕೊಂಡು ಪರಭಾಷಿಗರು ಸಹ ಕನ್ನಡ ಭಾಷೆಯನ್ನ ಕಲಿತು ಮಾತನಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು. ಕನ್ನಡಿಗರ ಹೃದಯ ಶ್ರೀಮಂತಿಕೆಯನ್ನ ಯಾರೂ ಸಹ ದುರ್ಬಳಕೆ ಮಾಡಿಕೊಳ್ಳಬಾರದು ಎಂದು ಕಿವಿಮಾತು ಹೇಳಿದ್ದಾರೆ. ಈ ಒಂದು ಭಾಗದಲ್ಲಿ ಇವತ್ತು ಕನ್ನಡದ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ವರ್ಷ ಪ್ರತಿದಿನಂತೆ ಕನ್ನಡ ರಾಜ್ಯೋತ್ಸವನ ಬಹಳ ವಿಜೃಂಭಣೆಯಿಂದ ಇಲ್ಲಿ ಆಚರಣೆ ಮಾಡ್ತಾರೆ. ಈ ಸಾರಿ ಕಳೆದ ವಾರ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಫಿಕ್ಸ್ ಮಾಡಿದ್ರು. ಒಂದು ವಾರ ಪೋಸ್ಟ್ಪೋನ್ ಮಾಡಿದ್ರು. ಇವತ್ತು ಆ ಒಂದು ಕಾರ್ಯಕ್ರಮ ರಾಜಶೇಖರ್ ಅವರ ನೇತೃತ್ವದಲ್ಲಿ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ಸುತ್ತಮುತ್ತಲ ಎಲ್ಲ ಮುಖಂಡರುಗಳು ಹಾಗೆ ಗ್ರಾಮಸ್ಥರುಗಳು ಅಭಿಮಾನಿಗಳು ಎಲ್ಲರ ಮುಖಾಂತರ ಇವತ್ತು ಈ ಒಂದು ಬಹಳ ಅದ್ದೂರಿಯಾದ ಕಾರ್ಯಕ್ರಮವನ್ನು ಇವತ್ತು ಆಚರಣೆ ಮಾಡ್ತಿದ್ದೀವಿ. ಏನು ಇವತ್ತು ಕನ್ನಡದ ಬಗ್ಗೆ ಹೆಮ್ಮೆ ಹೇಳ್ಕೋಬೇಕು ಅಂತಂದರೆ, ಇವತ್ತು ಬೇರೆ ಸ್ಟೇಟ್ಗಳಲ್ಲಿ ಕಂಪೇರ್ ಮಾಡಿದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕನ್ನಡದ ಬಗ್ಗೆ ಜಾಗೃತಿ ಕೂಡ ಹೆಚ್ಚಿನ ಜಾಗೃತಿ ಮೂಡಿಸಿದ್ದಾರೆ. ಎಲ್ಲೇ ಪ್ರತಿಯೊಂದು ಇವತ್ತು ಯಾವುದೇ ಒಂದು ಬೋರ್ಡಲ್ಲಿ ನೋಡಿದ್ರು ಕೂಡ ಇಂಗ್ಲಿಷ್ ಇರ್ಬೋದು, ಹಿಂದಿ ಇರ್ಬೋದು, ಅದರಲ್ಲಿ ವಿಶೇಷವಾಗಿ ಕನ್ನಡದ ಒಂದು ಅಭಿಮಾನದ ಒಂದು ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲೇ ಹೋದ್ರೂ ಕೂಡ ಇವತ್ತು ಕನ್ನಡದ ಬಗ್ಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಈಗ ಇರುವಂಥ ನಮ್ಮ ಸರ್ಕಾರ ಇರ್ಬೋದು ಆ ಒಂದು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಒತ್ತು ಕೊಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಾಧಾನ್ಯತೆ ಕನ್ನಡಕ್ಕೆ ಕೊಡಬೇಕು. ಕನ್ನಡ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರಾಗೋ ಥರ ಭಾಷೆ ಆಗಬೇಕು ಅನ್ನೋದೇ ಒಂದು ನನ್ನ ಆಸೆ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಶೇಖರ ಗೌಡ, ಭೂ ಅಭಿವೃದ್ಧಿ ಬ್ಯಾಂಕಿನ ನಿರ್ದೇಶಕ ಕಾಳಿನಾಯಕನಹಳ್ಳಿ ಭೀಮೇಶ್, ಕಾಂಗ್ರೆಸ್ನ ಹಿರಿಯ ಮುಖಂಡ ಅಯ್ಯಪ್ಪ, ಕನ್ನಡ ರಾಜ್ಯೋತ್ಸವ ಸಮಿತಿಯ ಅಂಬರೀಶ್ ಗೌಡ, ಜೆಡಿಎಸ್ ಯುವ ಮುಖಂಡ ಸಚಿನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಹುಡುಗಿ ವಿಚಾರವಾಗಿ ವಾಗ್ವಾದ, ವಿಕೋಪಕ್ಕೆ ತಿರುಗಿದ ಗಲಾಟೆ, ಇಬ್ಬರು ಯುವಕರಿಗೆ ಚೂರಿ ಇರಿತ. ಸಮಯಕ್ಕೆ ಬಾರದ ಬಸ್, ಅಧಿಕಾರಿಗಳ ವಿರುದ್ಧ ಆಕ್ರೋಶ, ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು. ವಿವಿಧ ಬೇಡಿಕೆಗಳಿಗೆ ಆಗ್ರಹ, ಅಹೋರಾತ್ರಿ ಧರಣಿ, ಅಂಗನವಾಡಿ ಕಾರ್ಯಕರ್ತರ ಬೃಹತ್ ಪ್ರತಿಭಟನೆ. ಕೈಕೊಟ್ಟ ಸರ್ಕಾರಿ ಬಸ್, ಶಾರ್ಟ್ ಸರ್ಕ್ಯೂಟ್ ಆಗಿ ಆಕಸ್ಮಿಕ ಬೆಂಕಿ, ಆತಂಕಗೊಂಡ ಪ್ರಯಾಣಿಕರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.